ನಮ್ಮಲ್ಲಿ ತುಂಬ ಜನ ಆಂಜನೇಯನ ಭಕ್ತರಾಗಿದ್ದೀವಿ. ಆಂಜನೇಯನ ಭಕ್ತರು ಅಂದ ತಕ್ಷಣ ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡಿಸ್ಕೋತೀವಿ, ನಮಸ್ಕಾರ ಹಾಕೋತೀವಿ, ಮತ್ತೆ ದೇವ್ರನ್ನ ಕೇಳ್ಕೊತೀವಿ. ಏನಾದರೂ ಬೇಕು ಅಂದರೆ ಕಷ್ಟ ಎಲ್ಲ ನಿವಾರಿಸಪ್ಪ ಅಂತ ಕೇಳ್ಕೊಂಡು ಬರ್ತೀವಿ. ಹಾಗೆ ನಾವು ಕಷ್ಟ ಅಂತ ಬಂದಾಗ ಆಂಜನೇಯನ ನೆನೆಸ್ಕೋತೀವಿ. ಜೊತೆಗೆ ನಾವು ಆಂಜನೇಯನ ಪೂಜೆ ಮಾಡೋದ್ರಿಂದ ಶನಿ ಕಾಟ ಬರಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಶನಿಯು ಆಂಜನೇಯನ ಭಕ್ತರಿಗೆ ನಾನು ಏನೂ ತೊಂದರೆ ಕೊಡಲ್ಲ ಅಂತ ಮಾತು ಕೊಟ್ಟಿದ್ದಾನೆ ಅನ್ನೋ ಒಂದು ಇದೆ. ಹಾಗಾಗಿ ನಾವು ಆಂಜನೇಯನ ನೆನೆಸ್ಕೊಂಡ್ರೆ, ಆಂಜನೇಯನ ಪೂಜೆ ಮಾಡಿದ್ರೆ ನಮಗೆ ಶನಿಯ ಕಾಟ ತಪ್ಪುತ್ತೆ ಅಂತ ಹೇಳ್ತಾರೆ. ಮತ್ತು ಆಂಜನೇಯನ ದೇವಸ್ಥಾನಕ್ಕೆ ಶನಿವಾರ ಹೋಗ್ತೀವಿ. ಶನಿವಾರ ಮತ್ತು ಮಂಗಳವಾರ 2 ದಿನ ಕೂಡ ಹೋಗ್ಬೋದು. 2 ದಿನ ತುಂಬ ವಿಶೇಷ ಇದೆ. 2 ದಿನದ ಹೋದರೂ ಕೂಡ ನಮಗೆ ಒಳ್ಳೆಯ ಶುಭ ಫಲಗಳನ್ನ ಆಂಜನೇಯ ಕೊಡ್ತಾನೆ. ನಾವು ಆಂಜನೇಯನ ಭಕ್ತರಾಗಿರೋರು ಏನು ಮಾಡ್ತೀವಿ, ಮನೆಯಲ್ಲೂ ಆಂಜನೇಯನ ಫೋಟೋಗಳನ್ನ ಇಟ್ಕೋತೀವಿ. ಆದರೆ ಆಂಜನೇಯನ ಫೋಟೋ ಇಟ್ಕೊಳ್ಳೋಕ್ಕೂ ಮುಂಚೆ ನಾವು ಯಾವ ರೀತಿಯ ಫೋಟೋಗಳನ್ನ ಇಟ್ಕೋಬೇಕು ಅನ್ನೋದು ಮೊದಲು ನೆನಪಿರಬೇಕು. ಆಂಜನೇಯ ಅಂದ ತಕ್ಷಣ ನಾವು ಎಲ್ಲ ರೀತಿಯ ಆಂಜನೇಯನ ಫೋಟೋಗಳನ್ನ ಇಟ್ಕೊಳ್ಳೋಕ್ಕೆ ಬರೋದಿಲ್ಲ. ಅದರಲ್ಲೂ ಕೆಲವೊಂದು ಫೋಟೋಗಳನ್ನ ಇಟ್ಕೊಂಡಾಗ ಅದರಲ್ಲಿ ನಮಗೆ ಕಷ್ಟಗಳೇ ಬರುವಂಥದ್ದು ಆಗುತ್ತೆ. ಹಾಗಾಗಿ ಅದಕ್ಕೆ ಆಂಜನೇಯನ ಫೋಟೋಗಳು ನಿಮ್ಮ ಮನೆಯಲ್ಲಿ ಇದ್ದರೆ ಯಾವ ರೀತಿ ಫೋಟೋಗಳು ಇಟ್ಕೊಂಡಿದ್ದೀರಾ ಮತ್ತು ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ಈ ವಿಡಿಯೋನ ತಿಳಿಸ್ಕೊಡ್ತೀನಿ. ನಿಮ್ಮ ಮನೇಲಿ ಆ ರೀತಿ ಫೋಟೋಗಳನ್ನ ಇದ್ದರೆ ಒಳ್ಳೆಯದು. ಯಾವ ರೀತಿ ಇಟ್ಕೋಬಾರ್ದು ಅನ್ನೋದನ್ನು ಹೇಳಿದ್ದೀನಿ. ಆ ರೀತಿ ಫೋಟೋಗಳಿದ್ದರೆ ಅದನ್ನು ಯಾವುದಾದ್ರೂ ಅರಳಿ ಮರ ಅಂತ ಮರದ ಹತ್ರ ಇಟ್ಬಿಟ್ಟು ಅಥವಾ ಹೊಳೆ ಹತ್ರ ಬಿಟ್ಟು ಬನ್ನಿ, ತಪ್ಪಾಯಿತು ಅಂತ ಕ್ಷಮಿಸಿ ಅಂತ. ಮುಂದೆ ಏನಾದರೂ ನೀವು ಆಂಜನೇಯನ ಭಕ್ತರಾಗಿ ಆಂಜನೇಯನ ಫೋಟೋ ತಗೋಬೇಕು ಅಂತಿದ್ರೆ ಯಾವ ರೀತಿ ಫೋಟೋ ಇದನ್ನ ತಗೋಬಾರ್ದು ಅನ್ನೋದನ್ನು ಕೂಡ ನೋಡಿಕೊಂಡು ನಂತರ ತಗೊಳ್ಳಿ. ಯಾಕಪ್ಪ ಅಂದರೆ ಆಂಜನೇಯನ ಫೋಟೋನ ಇಟ್ಕೊಂಡ್ರೆ ಜೀವನದಲ್ಲಿ ನಾವು ಕಷ್ಟನ ಅನುಭವಿಸ್ಬೇಕಾಗತ್ತೆ. ಕಷ್ಟದಿಂದ ಕಾಪಾಡುವಂಥ ಆಂಜನೇಯನ ನೆನೆಸ್ಕೊಂಡು ಆಂಜನೇಯನ ಕೇಳ್ಕೊತೀವಿ. ಆದರೆ ನಾವು ನಮ್ಮ ಮನೆಯಲ್ಲೇ ಕಷ್ಟವನ್ನು ಬರ್ಮಾಡ್ಕೋವಂಥ ಫೋಟೋಗಳನ್ನ ಇಟ್ಕೋಬಾರ್ದು. ಹಾಗಾಗಿ ಯಾವ ಫೋಟೋಗಳನ್ನ ಇಟ್ಕೋಬಾರ್ದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ತಳ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಲೈಕ್ ಮಾಡಿ ಮತ್ತು ಜೈ ಬಜರಂಗಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಆಂಜನೇಯನ ಭಕ್ತರಾಗಿದೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಆಂಜನೇಯನ ಯಾವ ರೀತಿಯ ಫೋಟೋ ಇದೆ ಅಂತ ಈ ವಿಡಿಯೋದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ, ಯಾವ ರೀತಿಯ ಫೋಟೋಗಳನ್ನ ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ತೀನಿ. ನಮ್ಮ ಪುರಾಣ ಕಥೆಯ ಪ್ರಕಾರ ಹನುಮಂತ ಶ್ರೀರಾಮನ ಭಕ್ತ. ತಾನು ಶ್ರೀರಾಮನನ್ನ ಎಷ್ಟು ಆರಾಧಿಸ್ತೀನಿ ಅಂತ ಸಾಕ್ಷಿ ಪ್ರಕಾರ ತೋರಿಸಿದ್ದಾನೆ. ಹಾಗಂದ ತಕ್ಷಣ ಎಲ್ರಿಗೂ ಒಂದು ನೆನಪಿಗೆ ಬರೋದೇನಪ್ಪ ಅಂದರೆ ಎದೆ ಸೀಳಿ ಅವನ ಎದೆಯಲ್ಲಿ ಸೀತಾರಾಮನ ದರ್ಶನ ಮಾಡಿಸಿತು. ಆ ಎದೆ ಸೀಳಿ ಶ್ರೀರಾಮನ ಮತ್ತು ಸೀತೆಯನ್ನ ದರ್ಶನ ಮಾಡಿಸಿರೋದು ಎಲ್ಲರಿಗೂ ಗೊತ್ತೇ ಇದೆ. ಈ ಥರ ಫೋಟೋಗಳನ್ನೂ ಕೂಡ ನಾವು ಮನೆಯಲ್ಲಿ ಇಟ್ಕೋಬಾರ್ದು. ಜೊತೆಗೆ ನಾವು ಸಂಜೀವಿನಿ ಬೆಟ್ಟ ಎತ್ಕೊಂಡು ಹಾರ್ತಾ ಇರೋ ಹನುಮಂತನ ಫೋಟೋಗಳನ್ನು ಕೂಡ ಇಡಬಾರ್ದು. ಯಾಕಂದರೆ ಇದು ಅಸ್ಥಿರತೆಯನ್ನು ಉಂಟು ಮಾಡುತ್ತೆ. ಈ ಫೋಟೋನ ಇಡೋದ್ರಿಂದ ಮನೆಯಲ್ಲಿ ಸ್ವಲ್ಪ ಕಲಹಗಳು ಆಗ್ಬೋದು ಅನ್ನೋದು ತೋರಿಸುತ್ತೆ. ಜೊತೆಗೆ ಶ್ರೀರಾಮ ಸೀತೆಯನ್ನ ಇರುವಂಥ ಫೋಟೋಗಳನ್ನ ಇಡ್ಬೋದು, ಆದರೆ ಎದೆಯಲ್ಲಿ ಸೀಳಿ ಇಟ್ಟಿರುವಂಥ ಫೋಟೋಗಳನ್ನ ಇಡಬಾರ್ದು. ಎದೆಯಲ್ಲಿ ಶ್ರೀರಾಮನ ಚಿತ್ರ ಇರೋ ಥರ ಇಡ್ಬೋದು, ಆದರೆ ಎದೆಯನ್ನು ಸೀಳಿ ತೋರಿಸ್ತಾ ಇರುವಂಥ ಚಿತ್ರಗಳನ್ನ ಇಟ್ಕೋಬಾರ್ದು. ಅದು ಎದೆಯನ್ನು ಸೀಳ್ತಾ ಇರೋ ಫೋಟೋ ಆದ್ರಿಂದ ಅದು ಶುಭ ಅಲ್ಲ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು ಆಂಜನೇಯ ತುಂಬ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾನೆ. ಅದರಲ್ಲಿ ಸೀತೆಯನ್ನು ಹುಡ್ಕೊಂಡು ಬರಬೇಕಾದ್ರೆ ಅವನಿಗೆ ಅವಮಾನ ಮಾಡಿದ್ರು ಅಂತ ಲಂಕೆಯನ್ನು ಸುಟ್ಬಿಡ್ತಾನೆ. ಆ ಲಂಕೆಯನ್ನು ಸುಡ್ತಾ ಇರೋ ಫೋಟೋಗಳನ್ನೂ ಕೂಡ ಮನೆಯಲ್ಲಿ ಇಡಬಾರ್ದು. ಅದು ಕೂಡ ಅದು ಸುಡ್ತಾ ಇರೋದ್ರಿಂದ ಅದು ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ಇದು ನಕಾರಾತ್ಮಕತೆಯನ್ನು ಸೂಚಿಸೋದ್ರಿಂದ ಆ ಲಂಕೆಯನ್ನು ಸುಡ್ತಾ ಇರೋ ಫೋಟೋ ಏನಾದರೂ ಸಿಕ್ಕಿದ್ರೆ ಅದನ್ನೂ ಕೂಡ ಇಡಬಾರ್ದು. ಜೊತೆಗೆ ಶ್ರೀರಾಮ ಮತ್ತು ಲಕ್ಷ್ಮಣರನ್ನ ಭುಜದ ಮೇಲೆ ಎತ್ಕೊಂಡಿದ್ದೇನೆ ಆಂಜನೇಯ. ಯಾಕೆಂದರೆ ಅವರೇ ನಮ್ಮ ದೇವರು ಅಂತ ಅವನು ತೋರಿಸ್ತಾನೆ. ಇದೂ ಕೂಡ ಮನೆಯಲ್ಲಿ ಇಡಬಾರ್ದು. ಹನುಮಂತ ಶ್ರೀರಾಮ ಲಕ್ಷ್ಮಣರನ್ನ ಭುಜದಲ್ಲಿ ಎತ್ಕೊಂಡಿರೋದು ಯಾವುದ್ರ ಬಗ್ಗೆನೂ ಯೋಚಿಸೋದಿಲ್ಲ. ಯಾಕಂದರೆ ಅವನು ರಾಮ ಲಕ್ಷ್ಮಣರ ಇಬ್ಬರು ಇದ್ದರೆ ಅವನಿಗೆ ಇನ್ಯಾರೋ ಬೇಕಾಗಿಲ್ಲ ಅನ್ನೋ ರೀತಿ ಆಗ್ಬಿಡುತ್ತೆ. ಹಾಗಾಗಿ ಅವನು ಶ್ರೀರಾಮ ಲಕ್ಷ್ಮಣರನ್ನ ಎತ್ಕೊಂಡಿದ್ದಾಗ ಅವನು ನಮ್ಮ ಕಷ್ಟಗಳ ಕಡೆ ಗಮನ ಕೊಡಲ್ಲ ಅಂತ ಪುರಾಣ ಕಥೆಯಲ್ಲಿ ಇದೆ. ಹಾಗಾಗಿ ನಾವು ಈ ಥರದ ಫೋಟೋಗಳನ್ನ ಇಡಬಾರ್ದು.
ಇದಿಷ್ಟು ನಾವು ಯಾವ ರೀತಿಯ ಆಂಜನೇಯನ ಫೋಟೋಗಳನ್ನ ಮನೆಯಲ್ಲಿ ಇಡಬಾರ್ದು ಅಂತ ತಿಳಿಸ್ಕೊಟ್ಟಿರೋದು. ಈ ರೀತಿಯ ಫೋಟೋಗಳು ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ಅದನ್ನು ಮೊದಲು ಹೊರಗಡೆ ಅಂದ ತಕ್ಷಣ ನೀವು ಎಲ್ಲಂದ್ರಲ್ಲಿ ಹಾಕಬಾರ್ದು. ಯಾಕಂದರೆ ನಾವು ಎಲ್ಲಂದ್ರಲ್ಲಿ ಹಾಕಿದಾಗ ಆಂಜನೇಯನಿಗೆ ಅಗೌರವ ತೋರಿಸಿದಾಗೆ, ಆಗ ನಮ್ಮ ಮೇಲೆ ನಾವು ಕಷ್ಟಗಳನ್ನ ತಂದುಕೊಂಡಾಗೆ. ಯಾವುದಾದ್ರೂ ದೇವಸ್ಥಾನದ ಹತ್ರ ಅಥವಾ ಪೂಜನೀಯ ಮರದ ಹತ್ರ ಇಟ್ಟು ಕ್ಷಮೆಯನ್ನು ಕೇಳಿಕೊಂಡು ಬನ್ನಿ. ನನಗೆ ಗೊತ್ತಿಲ್ಲದೆ ನಿನ್ನ ಫೋಟೋವನ್ನು ತಂದಿದ್ದೆ, ಇದು ಇಡಬಾರ್ದು, ಹಾಗಾಗಿ ಇಲ್ಲೂ ತಂದಿಡ್ತಾ ಇದ್ದೀನಿ ಅಂತ ಇಟ್ಬಿಟ್ಟು ಬನ್ನಿ. ಅಥವಾ ಹಳ್ಳಿಗಳಲ್ಲಾದರೆ ಯಾವುದಾದ್ರೂ ಒಂದು ದೇವಸ್ಥಾನ ಇರುತ್ತೆ, ಆ ದೇವಸ್ಥಾನಗಳಿಗೆ ಕೊಟ್ಟು ಆಶೀರ್ವಾದ ತಗೊಂಡು ಬನ್ನಿ. ಇನ್ನು ನೆಕ್ಸ್ಟು ಆಂಜನೇಯ ಬ್ರಹ್ಮಚಾರಿ ಅಂತ ಎಲ್ಲರಿಗೂ ಗೊತ್ತು. ಆ ಬ್ರಹ್ಮಚಾರಿ ಫೋಟೋ ನಾವು ತುಂಬ ಆಂಜನೇಯನ ಭಕ್ತರಪ್ಪ ಅಂದ್ಕೊಂಡು ಕೆಲವೊಬ್ರು ಏನು ಮಾಡಿರ್ತಾರಪ್ಪ ಅಂದರೆ ಆಂಜನೇಯನ ಫೋಟೋನ ಬೆಡ್ರೂಮಲ್ಲಿ ಹಾಕ್ಕೊಂಡಿರ್ತಾರೆ. ಆಂಜನೇಯನ ಫೋಟೋನ ಬೆಡ್ರೂಮಲ್ಲಿ ಹಾಕೋಬಾರ್ದು. ನೀವು ಬ್ರಹ್ಮಚಾರಿಯಾಗಿರಿ, ಇನ್ನೂ ಮದುವೆ ಆಗಿಲ್ಲ ಅಂದರೂ ಕೂಡ ಹಾಕೋಬಾರ್ದು. ಇದರಿಂದ ವಿವಾಹಿತರಿಗೂ ತೊಂದರೆ ಆಗುತ್ತೆ, ಅವಿವಾಹಿತರಿಗೂ ಕೂಡ ಅದು ಮದುವೆಗೆ ವಿಳಂಬವನ್ನು ತಂದುಕೊಡುತ್ತೆ. ಹಾಗಾಗಿ ಬೆಡ್ರೂಮ್ನಲ್ಲಿ ಹಾಕೋಬಾರ್ದು. ಬೆಡ್ರೂಮ್ನಲ್ಲಿ ಯಾವುದೇ ಥರದ ಫೋಟೋಗಳನ್ನೂ ಹಾಕಬಾರ್ದು. ದೇವ್ರ ಫೋಟೋನ ಅದರಲ್ಲಿ ಹಾಕಬೇಕು ಅಂದರೆ ನೀವು ರಾಧಾಕೃಷ್ಣನ ಫೋಟೋನ ಹಾಕ್ಬೋದು. ಅದನ್ನು ಬಿಟ್ಟು ಇನ್ಯಾವುದು ಫೋಟೋ ಹಾಕಬಾರ್ದು ಅಂತ ಇದೆ. ಅಕಸ್ಮಾತ್ ನೀವು ಹಾಕ್ತೀನಿ ಅಂದರೆ ರಾಧಾಕೃಷ್ಣ ಫೋಟೋ ಹಾಕಿ, ಅದರಲ್ಲಿ ಆಂಜನೇಯನ ಫೋಟೋನ ಹಾಕಬೇಡಿ. ಯಾಕಂದರೆ ಇವನು ಬ್ರಹ್ಮಚಾರಿ ಆಗಿರೋದ್ರಿಂದ ಅದನ್ನು ಬೆಡ್ರೂಮಲ್ಲಿ ಹಾಕಬಾರ್ದು. ಈಗ ನೀವು ಹೇಳ್ತೀರಿ ಆಂಜನೇಯನ ಫೋಟೋನ ಹಾಕಬಾರ್ದು, ಯಾವ್ಯಾವ್ದು ಹಾಕಬಾರ್ದು ಅಂತ ಹೇಳಿದ್ರಿ. ಹಾಗೆ ಆಂಜನೇಯನ ಫೋಟೋ ಯಾವ ರೀತಿದು ಹಾಕಬೇಕು ಅಂತಂದರೆ, ಆಂಜನೇಯ ರಾಮ ದರ್ಬಾರ್ದು ಫೋಟೋಗಳು ಬರುತ್ತೆ. ರಾಮನ ದರ್ಬಾರ್ ಫೋಟೋ ಇರುವಂಥದ್ದನ್ನ ರಾಮನ ದರ್ಬಾರ್ನಲ್ಲಿ ಆಂಜನೇಯ ಇರ್ತಾನೆ, ಆ ಫೋಟೋನ ಹಾಕ್ಬೋದು. ಅದು ತುಂಬ ಶುಭ. ಆ ಫೋಟೋ ಹಾಕೋದ್ರಿಂದ ತುಂಬ ಒಳ್ಳೆ ಫಲಗಳು ಸಿಗುತ್ತೆ. ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಅದ್ರ ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇನ್ನು ಶ್ರೀರಾಮ, ಸೀತೆ, ಲಕ್ಷ್ಮಣ ಜೊತೆ ಹನುಮಂತ ಕೂಡ ಇರ್ತಾನೆ, ಆ ಫೋಟೋಗಳನ್ನ ಹಾಕ್ಬೋದು. ಅವನು ಸೀತೆ, ರಾಮ, ಲಕ್ಷ್ಮಣ ಎಲ್ಲರೂ ಇದ್ದಾಗ ನಮ್ಮ ಮಾತನ್ನು ಕೇಳ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ಪುರಾಣ ಕಥೆಗಳಲ್ಲಿ. ಹಾಗಾಗಿ ಅವ್ರ ಜೊತೆ ಇದ್ದಾಗ ನಾವು ರಾಮಂಗೆ ಹೇಳಿದ್ರೂ ಕೂಡ ಅದು ಆಂಜನೇಯನಿಗೆ ತಲುಪುತ್ತೆ, ಆಂಜನೇಯಂಗೆ ಹೇಳಿದ್ರು ಕೂಡ ರಾಮನಿಗೆ ತಲುಪುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇವರೆಲ್ಲ ಇದ್ದಾಗ ನಾವು ಹೇಳ್ಕೊಂಡ್ರು ಕೂಡ ಅದು ತುಂಬ ಒಳ್ಳೆಯದು. ಇನ್ನು ಆಂಜನೇಯ ಒಬ್ಬನೇ ಇರುವಂಥ ಫೋಟೋಗಳನ್ನು ಕೂಡ ಹಾಕ್ಬೋದು, ಅದು ಕೂಡ ಮನೆಗೆ ಶ್ರೇಯಸ್ಸು. ಇದನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಆಂಜನೇಯನ ಆಶೀರ್ವಾದ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ಆಂಜನೇಯನ ಆರಾಧಿಸ್ಬೇಕಾದ್ರೆ ಕೆಲವೊಂದು ಕಠಿಣ ನಿಯಮಗಳನ್ನ ಅಥವಾ ಪೂಜೆಗಳನ್ನ ಮಾಡಿದ್ರೆ ನಮ್ಮ ದೋಷ ಏನಾದರೂ ಇದ್ದರೆ ಅದು ಹೋಗುತ್ತೆ. ಇನ್ನು ಹನುಮಂತನ ಮೂರ್ತಿಯನ್ನು ಮನೆಯಲ್ಲಿ ಪೂಜಿಸೋದು ಒಳ್ಳೆಯದಲ್ಲ. ಅಂದರೆ ಆಂಜನೇಯನ ಮೂರ್ತಿಯನ್ನು ಮನೆಯಲ್ಲಿ ಇಟ್ಟು ಪೂಜಿಸಬಾರ್ದು, ಫೋಟೋಗಳನ್ನ ಮಾತ್ರ ಇಟ್ಟು ಪೂಜಿಸ್ಬೇಕು ಅಂತ ಹೇಳ್ತಾರೆ. ಹನುಮಂತನ ಭಕ್ತರು ಅಂದರೆ ಆಂಜನೇಯನ ಭಕ್ತರು ಮಂಗಳವಾರ ಮತ್ತು ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕುಂಕುಮ ಅಂದರೆ ಸಿಂಧೂರವನ್ನು ಹಚ್ಚಿ ಪೂಜೆ ಸಲ್ಲಿಸಿ ಬರೋದು ತುಂಬ ಶುಭ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ಪ್ರಕಾರ ಹನುಮಂತನ ಫೋಟೋವನ್ನು ಇಟ್ಟು ಕೆಲವೊಂದು ಬೇಡದೇ ಇರೋ ಫೋಟೋಗಳನ್ನ ಇಡೋದಕ್ಕಿಂತ ಆಂಜನೇಯನ ಸ್ಮರಿಸಿದ್ರೆ ಸಾಕು, ಬರ್ತಾನೆ, ಕಾಪಾಡ್ತಾನೆ. ಹಾಗಾಗಿ ಪ್ರತಿದಿನ ಹನುಮಾನ ಚಾಲಿಸವನ್ನು ಪಡಿಸಿದ್ರೆ ಅಂದರೆ ಹೇಳಿದ್ರೆ ತುಂಬ ಶುಭ ಫಲ, ನಮಗಿರುವಂಥ ದೋಷಗಳನ್ನೆಲ್ಲ ಆದಷ್ಟು ಕಡಿಮೆ ಮಾಡ್ತಾನೆ ಅಂತ ಹೇಳ್ತಾರೆ. ಅಕಸ್ಮಾತ್ ನಿಮಗೆ ಪಠಿಸೋದಕ್ಕಾಗಲ್ಲ, ನನಗೆ ಹೇಳೋದಕ್ಕಾಗಲ್ಲ ಅಂದರೆ ಈಗ ಹನುಮಾನ್ ಚಾಲಿಸದ ಕನ್ನಡದ ಅರ್ಥ ಕೂಡ ಬಂದಿದೆ, ಅದು ಕೂಡ ಸಿಗುತ್ತೆ. ಅದನ್ನು ಕನ್ನಡದಲ್ಲೇ ಇದೆ, ಅದನ್ನು ಕೂಡ ಓದ್ಬೋದು. ನನ್ನ ಚಾನಲ್ನಲ್ಲಿ ಹನುಮಾನ್ ಚಾಲೀಸಾನು ಇದೆ, ಹನುಮಾನ್ ಚಾಲೀಸಾ ಕನ್ನಡದಲ್ಲೂ ಕೂಡ ಇದೆ, ಅದನ್ನು ನೋಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ಆದರೆ ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ, ನೋಡಿ. ಜೊತೆಗೆ ನಿಮಗೆ ಅಕಸ್ಮಾತ್ ನನ್ನ ಚಾನಲ್ ಬೇಡ ಅಂದರೆ ಬೇರೆಯವ್ರ ಚಾನಲಲ್ಲೂ ಹನುಮಾನ್ ಚಾಲೀಸಾ ಹಾಕಿರ್ತಾರೆ. ಹನುಮಾನ್ ಚಾಲೀಸಾ ತುಂಬ ಜನ ಹಾಡಿರೋದಿದೆ, ಅದನ್ನು ಕೂಡ ಕೇಳಿದ್ರೆ ತುಂಬ ಶುಭ ಫಲ. ನಾವು ಹೇಳಬೇಕಾದ್ರೆ ತಪ್ಪು ಮಾಡ್ಬೋದು, ಆದರೆ ಕೇಳಬೇಕಾದ್ರೆ ನಾವು ಏನೇನೋ ಕೆಲಸ ಮಾಡ್ಕೊಂಡು ಕೇಳ್ತಾ ಇರ್ತೀವಿ, ಅದ್ರ ಕಡೆ ಗಮನ ಕೊಡಲ್ಲ. ಆದರೆ ಆ ರೀತಿ ಮಾಡಬಾರ್ದು. ಕೇಳಬೇಕಾದ್ರೆ 5ರಿಂದ 8 ನಿಮಿಷ ಏನೋ ಇರುತ್ತೆ ಅಷ್ಟೇ, ಅದು 8ರಿಂದ 9, 10 ನಿಮಿಷ ಅಷ್ಟೇ ಇರುತ್ತದು. ಹಾಗಾಗಿ ಅಷ್ಟು ನಿಮಿಷ ನೀವು ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಅದನ್ನು ಒಂದು 8ರಿಂದ 10 ನಿಮಿಷ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಕೇಳೋದ್ರಿಂದ ನಮಗೆ ಹನುಮಾನ್ ಚಾಲೀಸಾ ಪಠಿಸಿದ ಏನು ಫಲ ಸಿಗುತ್ತೋ ಅದು ಕೂಡ ಸಿಗುತ್ತೆ. ಹಾಗಾಗಿ ಇದಿಷ್ಟು ನಾವು ಆಂಜನೇಯನ ಮೂರ್ತಿಯನ್ನು ಯಾವ ರೀತಿ ಈ ಫೋಟೋಗಳನ್ನ ಇಡಬೇಕು ಮತ್ತು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಆಂಜನೇಯನ ದೇವಸ್ಥಾನಕ್ಕೆ ಹೋಗೋರು ಕಷ್ಟಗಳನ್ನ ಪರಿಹರಿಸ್ಕೊಳ್ಳೋದಕ್ಕೆ ತುಂಬ ವಿಡಿಯೋಗಳನ್ನ ಮಾಡಿದ್ದೀನಿ. ವಿಳ್ಯದೆಲೆ ಹಾರ ಮತ್ತು ಆಂಜನೇಯ ದೇವಸ್ಥಾನದಲ್ಲಿ ನಾವು ಏನು ಮಾಡಿದ್ರೆ ಕಷ್ಟ ಪರಿಹಾರ ಆಗುತ್ತೆ ಅಂತ ನಾನು ಹಿಂದೆ ಇನ್ನೂ ಹಲವು ವಿಡಿಯೋಗಳನ್ನು ಮಾಡಿದ್ದೀನಿ. ಜೊತೆಗೆ ನನ್ನ ಚಾನಲ್ ಇನ್ನೂ ಹಲವು ವಿಡಿಯೋಗಳಿವೆ,
ಹೋಗಿ ನೋಡಿ ನನ್ನ ಚಾನಲ್ನ. ನಿಮಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋಗೂ ಕೂಡ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಲೈಕ್ ಮಾಡಿಲ್ದವರು ಲೈಕ್ ಮಾಡಿ, ಜೈ ಬಜರಂಗಿ ಅಂತ ಕಮೆಂಟ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.